ನಮಸ್ತೆ ವೀಕ್ಷಕರೇ, ಎಜೆ ಹಾಸ್ಪಿಟಲ್ ಪ್ರೆಸೆನ್ಸ್ ಆರೋಗ್ಯ ಬಂಧು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಕಲರ್ಕ. ಇಂದಿನ ಸಂಚಿಕೆಯಲ್ಲಿ ನಾವು ಪ್ರತಿಯೊಂದು ವೀಸಿಂಗ್ ಕೂಡ ಅಸ್ತಮವೇ ಅನ್ನುವಂತಹ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಾತಾಡಲಿಕ್ಕಿದ್ದೇವೆ. ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಡಲಿಕ್ಕೆ ಎಜೆ ಆಸ್ಪತ್ರೆಯ ಪೀಡಿಯಾಟ್ರಿಷಿಯನ್ ಆಗಿರುವಂತಹ ಡಾಕ್ಟರ್ ದೀಪ್ತಿ ಶೆಟ್ಟಿ ನಮ್ಮ ಜೊತೆಗಿದ್ದಾರೆ. ಮೊದಲಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ, ಹಾಗೆ ಒಂದಷ್ಟು ವಿಚಾರದ ಬಗ್ಗೆ ತಿಳ್ಕೊಂಡು ಬರೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ವೆಲ್ಕಮ್. ಡಾಕ್ಟರ್, ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಪ್ರತಿಯೊಂದು ವೀಸಿಂಗ್ ಕೂಡ ಅಸ್ತಮ ಅನ್ನುವಂಥ ವಿಚಾರದ ಬಗ್ಗೆ ಮಾತಾಡಲಿಕ್ಕಿದ್ದೇವೆ. ಮೊದಲಾಗಿ ಮಕ್ಕಳಲ್ಲಿ ಕಂಡುಬರುವಂತಹ ವೀಸಿಂಗ್ ಸಮಸ್ಯೆಗಳು, ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋದಾದ್ರೆ. ಇವಾಗ ಅಂತ ನೋಡಿದರೆ ಜಾಸ್ತಿಯಾಗಿ ಮುಂಚಿನ ಕಾಲಕ್ಕಿಂತ ಕಂಪೇರ್ ಮಾಡಿದರೆ ಇವಾಗ ಜಾಸ್ತಿ ಮಕ್ಕಳಿಗೆ ವೀಸಿಂಗ್ ತೊಂದರೆಗಳು ಬರ್ತಾ ಇದೆ. ಅದು ಕಾಮನ್ ಆಗಿ ವೀಸಿಂಗ್ ಅಂತ ಏನಂದರೆ ಯೂಶ್ವಲ್ ಆಗಿ ನಾವು ಶ್ವಾಸಕೋಶದಲ್ಲಿ ಉಸಿರಾಡುವಾಗ ಇವಾಗ ಮೇಯ್ನ್ಲಿ ಉಸಿರು ಹೊರಗೆ ಬಿಡುವಾಗ ಅದು ನಮ್ಮದು ಒಂದು ಹೈ ಪಿಚ್ಡ್ ವಿಸ್ಲಿಂಗ್ ಸೌಂಡ್ ಅಂತ ಹೇಳ್ತೀವಿ. ಇವಾಗ ವಿಸಿಲ್ ಮಾಡುವಾಗ ಹೇಗೆ ಸೌಂಡ್ ಬರ್ತದೆ ನೋಡಿ, ಅದು ಏನಾಗ್ತದೆ, ನಮ್ಮದು ಚಿಕ್ಕ ಶ್ವಾಸಕೋಶಗಳು ಸ್ವಲ್ಪ ಟೈಟ್ ಆಗ್ತದೆ. ಆವಾಗ ಈ ಕಮ್ಮಿ ಜಾಗದಲ್ಲಿ ಇವಾಗ ನಮ್ಮದು ಗಾಳಿ ಹೋಗುವಾಗ ಈ ಥರ ಒಂದು ಸೌಂಡ್ ಮಾಡ್ತದೆ. ಸೊ ಯೂಶ್ವಲ್ ಆಗಿ ನೋಡಿದರೆ ಅದಕ್ಕೆ ನಾವು ವೀಸಿಂಗ್ ಅಂತ ಹೇಳ್ತೇವೆ. ಆಮೇಲೆ ಮಕ್ಕಳಲ್ಲಿ ಕಾಮನ್ ಆಗಿ ಒಂದು ವೈರಲ್ ಶ್ವಾಸಕೋಶದ ಇನ್ಫೆಕ್ಷನ್ಗಳಾದಾಗ ಈ ಥರ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರ್ತದೆ. ಬಟ್ ಅದು ಬಿಟ್ಟು ಬೇರೆ ಅಂದರೆ ಆಸ್ತಮಾ ಅಂತ ಒಂದು ತೊಂದರೆ ಇರ್ತದೆ. ಅದರಲ್ಲೂ ಕಾಮನ್ ಆಗಿ ಮಕ್ಕಳಿಗೆ ಈ ಥರ ವೀಸಿಂಗ್ ಸೌಂಡ್ ಬರ್ತದೆ. ಬಟ್ ಇದೆರಡು ಕಾಮನ್ ಆಗಿ ಕಾರಣಗಳು ಬಿಟ್ಟರೆ ಬೇರೆ ಕೆಲವೊಂದು ರೀಸನ್ಸಲ್ಲೂ ಮಕ್ಕಳಿಗೆ ಈ ಥರ ವೀಸಿಂಗ್ ಸೌಂಡ್ ಬರುವ ಚಾನ್ಸಸ್ ಇರ್ತದೆ. ಅದೇನಂದರೆ ಒಂದು ಲ್ಯಾರಿಂಗೋಮಲೇಷಿಯಾ ಅಂತ ಹೇಳ್ತೀವಿ. ಅದೇನೆಂದರೆ ಮಕ್ಕಳಿದು ವಾಯ್ಸ್ ಬಾಕ್ಸಲ್ಲಿ ಅದರ ಸಾಫ್ಟ್ ಟಿಶ್ಯೂಸ್ ಇರ್ತದೆ, ಅದು ಸ್ವಲ್ಪ ಸಾಫ್ಟ್ ಆದಾಗ ನಾವು ಉಸಿರು ತೆಗೆದಾಗ ಅದು ಒಳಗಡೆ ಬೆಂಡ್ ಆಗ್ತದೆ. ಈ ಥರ ಆದಾಗ ಸಹ ಮಕ್ಕಳಿಗೆ 1 ತಿಂಗಳಿಂದ ಈ ಥರ ಸೌಂಡ್ ನಾಯ್ಸಿ ಬ್ರೀದಿಂಗ್ ಅಂತ ಹೇಳ್ತೀವಿ, ಅದು ತಾಯಿಗೆ ಕಂಡು ಬರ್ಬೋದು. ಉಸಿರಾಡುವಾಗ ಏನೋ ಶಬ್ದ ಬರ್ತದೆ ಅಂತ. ಸೊ ಈ ಥರ ಮಕ್ಕಳಿಗೆ ಸಹ ವೀಸಿಂಗ್ ಬರುವ ಚಾನ್ಸಸ್ ಇರ್ತದೆ. ಸೊ ಮತ್ತೇನಂದರೆ ಕೆಲವೊಂದು ಶ್ವಾಸಕೋಶದ ಹುಟ್ಟಿದಾಗಿಂದ ಬರುವ ತೊಂದರೆಗಳಿರ್ತದೆ, ಏರ್ವೇ ಮ್ಯಾಲ್ಫಾರ್ಮೇಷನ್ಸ್ ಅಂತ ಹೇಳ್ತೀವಿ. ಈ ಥರ ತೊಂದರೆಗಳಲ್ಲೂ ಮಕ್ಕಳಿಗೆ ವೀಸಿಂಗ್ ಬರುವ ಚಾನ್ಸಸ್ ಇರ್ತದೆ. ಮತ್ತೆ ಕಂಜಿನೈಟಲ್ ಅಂದರೆ ಹುಟ್ಟಿದಾಗಿಂದ ಬರೋದು ಹಾರ್ಟಿದು ಸಮಸ್ಯೆಗಳು, ಮತ್ತೆ ಇದು ಶ್ವಾಸಕೋಶದ ಕೆಲವು ತೊಂದರೆಗಳು, ಆಮೇಲೆ ರಕ್ತನಾಳಗಳ ತೊಂದರೆಗಳಲ್ಲೂ ಈ ಥರ ವೀಸಿಂಗ್ ಬರುವ ಚಾನ್ಸಸ್ ಇರ್ತದೆ. ಮತ್ತೊಂದೇನೆಂದರೆ ಫಾರಿನ್ ಬಾಡಿ, ಅಂದರೆ ಇವಾಗ ಮಕ್ಕಳೇನಾದರೂ ಆಡುವಾಗ ಯಾವುದಾದ್ರೂ ಒಂದು ಥಿಂಗ್ಸ್ ಇವಾಗ ಬಾಯೊಳಗೆ ಹೋಗಿ ಶ್ವಾಸಕೋಶದಲ್ಲಿ ಸಿಕ್ಕಾಕೊಂಡ್ರೆ ಈ ಥರ ಸ್ವಲ್ಪ ಅವರಿಗೆ ಇಮಿಡಿಯೇಟ್ಲಿ ಪೇರೆಂಟ್ಸಿಗೆ ಗೊತ್ತಾಗ್ಲಿಕ್ಕಿಲ್ಲ, ಮತ್ತೆ ಸ್ವಲ್ಪ ದಿನ ಬಿಟ್ಟು ಅವರಿಗೆ ಸ್ವಲ್ಪ ವೀಸಿಂಗ್ ಸೌಂಡ್ ಬರುವ ಚಾನ್ಸಸ್ ಇರ್ತದೆ. ಆ ಥರ ಇರುವಾಗ ಇದೊಂದು ನಮ್ಮದು ತಲೆಯಲ್ಲಿ ಇರಬೇಕು, ಆಗಿರುವ ಚಾನ್ಸ್ ಇರ್ತದೆ. ಸೊ ಹಾಗೆ ಪೇರೆಂಟ್ಸಿಗೆ ನಾನು ಏನು ಹೇಳ್ತೀನಿ ಅಂದರೆ, ಪ್ರತಿ ಟೈಮ್ ಮಕ್ಕಳಿಗೆ ಏನಾದರೂ ಈ ಥರ ಸೌಂಡ್ ಬಂದಾಗ ಬ್ರೀದಿಂಗಲ್ಲಿ ಅದು ವೀಸಿಂಗ್ ಅಂತ ಅವರು ಫಸ್ಟ್ ಅನ್ಕೋಬಾರ್ದು. ಫಸ್ಟ್ ಯಾರಾದರೂ ಹೆಲ್ತ್ ಕೇರ್ ಟ್ರೈನ್ಡ್ ಪ್ರೊಫೆಷ್ನಲ್ಸ್ ನೋಡಿ ಹೇಳಬೇಕು ಇದು ವೀಸಿಂಗ್ ಅಂತ. ಇಲ್ಲಾಂದರೆ ಅವ್ರು ಏನಾದರೂ ವಿಡಿಯೋ ಆಡಿಯೋ ಮಾಡಿ ನೋಡಿ ಯಾರಾದರೂ ಹೇಳಿದಾದ್ರಿಂದ ಅದು ವೀಸಿಂಗ್ ಅಂತ ಹೇಳಿದರೆ ದೆನ್ ವಿ ಕ್ಯಾನ್ ಟೆಲ್ ಇಟ್ ಇಸ್ ವೀಸಿಂಗ್. ಇಲ್ಲದಿದ್ದರೆ ಬೇರೆ ಕಾರಣಗಳು ಅಂದರೆ ಕೆಮ್ಮು ಶೀತ ಬಂದಾಗ, ಗಂಟ್ಲಲ್ಲಿ ಕಫ ಇದ್ದು ಆ ಥರ ಸಹ ಆವಾಗ ಸಹ ಸ್ವಲ್ಪ ಸೌಂಡ್ ಬರುವ ಚಾನ್ಸಸ್ ಇರ್ತದೆ. ಇಲ್ಲಾಂದರೆ ನಮ್ಮದು ಮೇಲಿದು ಶ್ವಾಸಕೋಶ ಏನಾದರೂ ಬ್ಲಾಕ್ ಆದರೆ ಆವಾಗ ಸಹ ಸ್ವಲ್ಪ ಸೌಂಡ್ ಬರುವ ಚಾನ್ಸಸ್ ಇರ್ತದೆ. ಅದಕ್ಕೆ ಎಲ್ಲ ಸೌಂಡ್ ವೀಸಿಂಗ್ ಅಂತ ಹೇಳಲಿಕ್ಕೆ ಬರಲ್ಲ. ಓಕೆ ಡಾಕ್ಟರ್, ಹಾಗಿದ್ರೆ ಪ್ರತಿಯೊಂದು ವೀಸಿಂಗ್ ಕೂಡ ಅಸ್ತಮಾ ಆಗಿರುತ್ತಾ? ಇಲ್ಲ, ನಾನಿವಾಗ ಹೇಳಿದ ಥರ ಇವಾಗ ವೀಸಿಂಗಿಗೆ ಸುಮಾರು ಕಾರಣಗಳು ಇರ್ತದೆ. ಸೊ ಎಲ್ಲ ಇದರಲ್ಲಿ ವೀಸಿಂಗ್ ಅಂದರೆ ಆಸ್ತಮಾ ಅಂತ ಹೇಳಲಿಕ್ಕೆ ಬರಲ್ಲ. ಸೊ ಆಸ್ತಮಾ ಒಂದು ಕಾಮನ್ ಕಾಸ್ ಮಕ್ಕಳಲ್ಲಿ ವೀಸಿಂಗ್ ಆಗಲಿಕ್ಕೆ, ಬಟ್ ಅದು ಬಿಟ್ಟು ಬೇರೆ ಕಾರಣಗಳು ಸಹ ಇರ್ತದೆ. ಇವಾಗ ನಾನು ಹೇಳಿದೆಲ್ಲ, ವೈರಲ್ ಇನ್ಫೆಕ್ಷನ್ಸ್ ತುಂಬ ಕಾಮನ್ ರೀಸನ್ ಇರ್ತದೆ. ಮಕ್ಕಳಿಗೆ ವೈರಲ್ ಇನ್ಫೆಕ್ಷನ್ ಬಂದಾಗ ವೀಸಿಂಗ್ ಬರುವ ಚಾನ್ಸಸ್ ಇರ್ತದೆ. ಅದು ಬರೀ ಜ್ವರ, ಕೆಮ್ಮು, ಶೀತ ಬಂದಾಗ ವೀಸಿಂಗ್ ಬಂದರೆ ಆಸ್ತಮಾ ಅಂತ ಹೇಳಲಿಕ್ಕೆ ಬರಲ್ಲ. ಅದಕ್ಕೆ ಬೇರೆ ಸಿಂಪ್ಟಮ್ಸು ಇರ್ತದೆ. ಆಸ್ತಮಾ ಇದ್ದಾಗ ಮಕ್ಕಳಿಗೆ ಬರೀ ಜ್ವರ ಬಂದಾಗೆ ಅಲ್ಲ, ಬೇರೆ ಟೈಮಲ್ಲೂ ಬರೀ ಕೆಮ್ಮು ಶೀತ ಇದ್ದಾಗ ಈ ಥರ ವೀಸಿಂಗ್ ಸೌಂಡ್ ಬರುವ ಚಾನ್ಸಸ್ ಇರ್ತದೆ. ಮತ್ತು ಕೆಲವೊಮ್ಮೆ ಏನಂದರೆ ಅವರಿಗೆ ನೈಟ್ ಟೈಮ್ ಮಲಗುವಾಗ ಕೆಮ್ಮು ಬರೋದು, ಬೆಳಿಗ್ಗೆ ಹೊತ್ತಲ್ಲಿ ಕೆಮ್ಮು ಜಾಸ್ತಿ ಆಗೋದು, ನೈಟ್ ಮಲಗಿದಾಗ ಒಮ್ಮೆಲೆ ಉಸಿರು ತೆಗಿಲಿಕ್ಕೆ ಕಷ್ಟ ಆಗೋದು, ಇಲ್ಲಾಂದರೆ ಏನಾದರೂ ಎಕ್ಸಸೈಸ್ ಇಲ್ಲ ಆ್ಯಕ್ಟಿವಿಟಿಗೆ ಆಡುವಾಗ ಅವರಿಗೆ ಸ್ವಲ್ಪ ಸುಸ್ತಾಗೋದು, ದಮ್ ಕಟ್ಟೋದು, ಉಸಿರು ತೆಗಿಲಿಕ್ಕೆ ಕಷ್ಟ ಆಗೋದು, ಈ ಥರ ಇದ್ದಾಗ ಸ್ವಲ್ಪ ಆಸ್ತಮಾ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಹಾಗಿದ್ರೆ ಈ ಅಸ್ತಮಾ ಅನ್ನುವಂಥದ್ದು ನಿಮಗೆ ಯಾವಾಗ ಗೊತ್ತಾಗುತ್ತೆ ಮಕ್ಕಳಲ್ಲಿ ಅಸ್ತಮಾ ಅನ್ನುವಂಥದ್ದು ಇದೆ ಅನ್ನುವಂಥದ್ದು? ಕರೆಕ್ಟ್. ಇವಾಗ ನಮಗೆ ಏನಂದರೆ 5 ವರ್ಷ ತನಕ ಮಕ್ಕಳಿಗೆ ಈ ಥರ ವೀಸಿಂಗ್ ಸೌಂಡ್ ಇದ್ದಾಗ ನಾವು ಆಲ್ವೇಸ್ ಏನು ಅಂದರೆ ನಮಗೆ ಈ ಥರ ಟೆಸ್ಟ್ ಅಂತ ಅಷ್ಟು ಇಲ್ಲ ಮಕ್ಕಳಲ್ಲಿ.
ಸೊ ಅದಕ್ಕೆ ನಾವು ಫಸ್ಟ್ ನೋಡ್ಬೇಕೇನಂದ್ರೆ ಇವಾಗ ಇದು ವೀಸಿಂಗ್ ಇದೆಯಲ್ಲ ಅದು ಪದೇ ಪದೇ ಬರ್ತಾ ಇದೆಯಾ, ಪದೇ ಪದೇ ಜ್ವರ ಜೊತೆನೆ ಬರ್ತಾ ಇದೆಯಾ, ವಿದೌಟ್ ದ್ಯಾಟ್ ಆಲ್ಸೋ ಅವರಿಗೆ ಈ ತರ ವೀಸಿಂಗ್ ಆಗ್ತಾ ಇದೆಯಾ, ಮತ್ತೆ ಪ್ರತಿ ಟೈಮ್ ವೀಸಿಂಗ್ ಬಂದಾಗ ಅದು 24 ಗಂಟೆಗಿಂತ ಜಾಸ್ತಿ ಇದೆಯಾ, ಮತ್ತೆ ನಾರ್ಮಲ್ ಟೈಮಲ್ಲಿ ಅವ್ರಿಗೆ ಈ ತರ ಕೆಮ್ಮು ಬರೋದು, ನೈಟ್ ಟೈಮ್ ಕೆಮ್ಮು ಬರೋದು, ಆಮೇಲೆ ಆಡುವಾಗ ಸುಸ್ತಾಗೋದು, ಈ ತರ ಸಿಂಪ್ಟಮ್ಸ್ ಇದೆಯಾ ಅಂತ ಅದೊಂದು ನೋಡ್ಬೇಕು. ಮತ್ತೊಂದೇನಂದ್ರೆ ಇದು ವೀಸಿಂಗಿಗೆ ಇದು ಆಸ್ತಮ ಬಿಟ್ಟು ಬೇರೆ ಏನೆಲ್ಲ ಕಾರಣ ನಾನು ಇವಾಗ ಹೇಳಿದಲ್ಲ ಅದೆಲ್ಲ ಇಲ್ಲ ಅಂತ ನಾವು ಫಸ್ಟ್ ನೋಡ್ಬೇಕು. ಅದು ಇಲ್ಲ. ಮತ್ತೆ ಮತ್ತೊಂದೇನಂದ್ರೆ ನಾವು ವೀಸಿಂಗ್ ಅಂದ್ರೆ ಆಸ್ತಮದು ಮೆಡಿಸಿನ್ ಕೊಟ್ಟಾಗ ಅವರಿಗೆ ಒಳ್ಳೆ ರೆಸ್ಪಾನ್ಸ್ ಬರ್ತದೆ, ಅಂದ್ರೆ ಅವರಿಗೆ ಈ ತರ ಕೆಮ್ಮು ಏನು ಇದು ಇರ್ತದಲ್ಲ ವೀಸಿಂಗ್ ಅದು ಕಮ್ಮಿ ಆಗ್ತದೆ. ಇದು 3 ಇದ್ರೆ ನಮ್ಗೆ ಹೇಳ್ಬೋದು ಸಸ್ಪೆಕ್ಟೆಡ್ ಆಸ್ತಮ ಅಂತ ಹೇಳ್ಬೋದು. ಇದು 5 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿಗೆ ಇದು ನಮ್ಗೆ ಕೆಲವು ಪಾಯಿಂಟ್ಸ್ ಇರ್ತದೆ. ಓಕೆ ಡಾಕ್ಟರ್, ಹಾಗಿದ್ರೆ ಈಗ ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ವೀಸಿಂಗಿಗೂ ಆಸ್ತಮಕ್ಕೂ ಇರುವ ವ್ಯತ್ಯಾಸಗಳು ಹೇಗೆ ಗೊತ್ತಾಗುತ್ತೆ? ನಾರ್ಮಲ್ ಆಗಿ ನಮಗೆ ಈಗ ನಿಮ್ಗಾದ್ರೆ ಗೊತ್ತಿರತ್ತೆ, ರೋಗ ಲಕ್ಷಣಗಳೆಲ್ಲ ಗೊತ್ತಿರತ್ತೆ. ಸೊ ನಮಗೆ ಈಗ ಮನೆಯವರಿಗೆ ಗೊತ್ತಾಗಬೇಕಿದ್ರೆ ಇದು ವೀಸಿಂಗ್ ಆಗಿರ್ಬೋದು, ಆಸ್ತಮ ಆಗಿರ್ಬೋದು ಅಂತ ಹೇಗೆ ಫೈಂಡ್ ಔಟ್? ಕರೆಕ್ಟ್. ಇವಾಗ ನಾರ್ಮಲ್ ಮಕ್ಕಳಿಗೆ ಯಾವಾಗಾದ್ರೂ ಜ್ವರ, ಕೆಮ್ಮು, ಶೀತ ಬಂದಾಗ ಸ್ವಲ್ಪ ಸೌಂಡ್ ಬರ್ತದೆ, ವೀಸಿಂಗ್ ಬರ್ತದೆ. ಈ ತರ ಇದ್ದಾಗ ನಾವು ಜ್ವರದಿಂದ ಅಂತ ಅನ್ಕೋಬಹುದು. ಇವಾಗ ಆಸ್ತಮ ಇದ್ದ ಮಕ್ಕಳಿಗೆ ಏನಾಗ್ತದೆ ಅಂದ್ರೆ ಪದೇ ಪದೇ ವೀಸಿಂಗ್ ಬರ್ತದೆ ಅವರಿಗೆ. ಪ್ರತಿ ಟೈಮ್ ಜ್ವರ ಕೆಮ್ಮು ಇದ್ದಾಗಲ್ಲ, ಬೇರೆ ಟೈಮಲ್ಲೂ ಇವಾಗ ಹುಷಾರಾಗಿ ಆಟ ಆಡ್ತಿರ್ತಾರೆ, ಆಟ ಆಡುವಾಗ ಒಮ್ಮೆಲೆ ಅವ್ರಿಗೆ ಕೆಮ್ಮು ಬರೋದು, ದಮ್ ಬರೋದು, ಈ ತರ ಎಲ್ಲ ಆಗ್ತದೆ. ಆಮೇಲೆ ಅವರಿಗೆ ಎಲರ್ಜನ್ಸ್ ಅಂತ ಹೇಳ್ತೀವಿ, ಟ್ರಿಗರ್ಸ್ ಅಂದ್ರೆ ಇವಾಗ ಡಸ್ಟ್ ಪೊಲ್ಯೂಷನ್ ಆಗಲಿ, ಏನಾದರೂ ಟೊಬ್ಯಾಕೊ ಸ್ಮೋಕ್ ಮಾಡ್ತಿದ್ದಾರೆ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ, ಆ ಸ್ಮೋಕ್ ಇಂದ ಜಾಸ್ತಿ ಆಗೋದು. ಮತ್ತೆ ಇವಾಗ ಆನಿಮಲ್ಸ್ ಮತ್ತೆ ಅದರದ್ದು ಹೇರ್ ಅಲ್ಲಿ ಡ್ಯಾಂಡರ್ಸ್ ಇರ್ತದೆ, ಅದರಿಂದ ಸಹ ಜಾಸ್ತಿ ಆಗೋದು. ಮತ್ತೆ ಮನೆ ಪಕ್ಕ ಏನಾದ್ರು ಕನ್ಸ್ಟ್ರಕ್ಷನ್ ಪೊಲ್ಯೂಷನ್ ಜಾಸ್ತಿ ಆದ್ರೆ ಆವಾಗ ಅವ್ರಿಗೆ ಜಾಸ್ತಿ ಆಗೋದು, ಮಳೆಗಾಲದಲ್ಲಿ ಚಳಿ ವೆದರ್ ಅಲ್ಲಿ ಜಾಸ್ತಿ ಆಗೋದು. ಈ ತರ ಎಲ್ಲ ಇದ್ದಾಗ ನಮ್ಗೆ ಇದು ಟ್ರಿಗರ್ಸ್ ಎಲ್ಲ ಬಂದಾಗ ಅವರಿಗೆ ವೀಸಿಂಗ್ ಬಂದ್ರೆ ವಿ ಕ್ಯಾನ್ ಥಿಂಕ್ ದಟ್ ಇಟ್ ಇಸ್ ಮೋರ್ ಆಫ್ ಆಸ್ತಮಾ ವೀಸಿಂಗ್ ಅಂತ. ಮತ್ತೊಂದೇನಂದ್ರೆ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಈ ತರ ದಂಬು ಆಸ್ತಮಾ ಇದ್ರೆ ಮಕ್ಕಳಿಗೆ ಜೆನೆಟಿಕ್ಸ್ ಇರ್ತದೆ, ಮಕ್ಕಳಿಗೆ ಬರುವ ಚಾನ್ಸಸ್ ಜಾಸ್ತಿ ಆವಾಗ. ಓಕೆ ಡಾಕ್ಟರ್, ಈಗ ಅದೇ ತರ ಈಗ ವೀಸಿಂಗ್ ಪ್ರಾಬ್ಲಮ್ ಇದ್ರೆ ಅದನ್ನ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ? ಕಂಪ್ಲೀಟ್ ಆಗಿ ಕ್ಯೂರ್ ಅಂದ್ರೆ ಅದನ್ನ ಕಂಟ್ರೋಲ್ ಆಗಿ ಇಡ್ಬೋದು. ಓಕೆ. ಇವಾಗ ಏನಂದ್ರೆ ನಾನು ಹೇಳಿದೆಲ್ಲ, ನಾವು ಯೂಶಲಿ ಪೇರೆಂಟ್ಸಿಗೆ ವಿ ಆಸ್ಕ್ ದೆಮ್ ಟು ಮೇಕ್ ಅ ಡೈರಿಯಲ್ಲಿ ಅವರು ಯಾವಾಗ ಅವ್ರ ಮಗುವಿಗೆ ಈ ತರ ವೀಸಿಂಗ್ ಬರ್ತದೆ, ಏನು ಎಕ್ಸ್ಪೋಜರ್ ಆದಾಗ ವೀಸಿಂಗ್ ಜಾಸ್ತಿ ಆಗ್ತದೆ, ಮನೆಯಲ್ಲಿ ಏನಾದ್ರು ಸ್ಮೋಕ್ ಮಾಡಿ ಬಂದ್ರೆ, ಇಲ್ಲಾಂದ್ರೆ ಪೊಲ್ಯೂಷನ್ ಜಾಸ್ತಿ ಆದ್ರೆ, ಆ ಥರ ಏನಾದ್ರು, ಇಲ್ಲಾಂದ್ರೆ ವೆದರ್ ಅಲ್ಲಿ ಚೇಂಜಸ್ ಇರ್ತದ, ಆ ಥರ ಎಲ್ಲ ಅವರೊಂದು ಡೈರಿ ಮಾಡಿ ಇಟ್ಕೋಬೇಕು. ಆಮೇಲೆ ನಾವು ಅಂದ್ರೆ ಎಲ್ಲರಿಗೆ ಒಂದೇ ಟ್ರಿಗರ್ ಇರಲ್ಲ, ಒಬ್ಬೊಬ್ರು ಮಕ್ಕಳಿಗೆ ಒಂದೊಂದ್ ತರ ಇರ್ತದೆ. ಸೊ ಇದು ಟ್ರಿಗರ್ಸ್ ನ ಅವಾಯ್ಡ್ ಮಾಡಿದ್ರೆ ಅವರಿಗೆ ಈ ತರ ಸಿಂಪ್ಟಮ್ಸ್ ಬರೋದು ಕಮ್ಮಿ ಆಗ್ತದೆ. ಸೊ ದಟ್ ಇಸ್ ಅ ಫಸ್ಟ್ ಥಿಂಗ್. ಮತ್ತೊಂದೇನಂದ್ರೆ ಅವರಿಗೆ ಕಂಟಿನ್ಯೂಸ್ ಆ ಥರ ಇದ್ರೆ ನಾವು ಯೂಶಲಿ ಇನ್ಹೇಲರ್ಸ್ ಅಡ್ವೈಸ್ ಮಾಡ್ತೀವಿ. ಸೊ ಇನ್ಹೇಲರ್ಸ್ನ ಅವರಿಗೆ ಯಾವ ಟೈಮಲ್ಲಿ ಆ ಥರ ಜಾಸ್ತಿ ಇರ್ತದೆ ಆ ಟೈಮಲ್ಲಿ ಒಂದು 2 to 3 months ಕಂಟಿನ್ಯೂಸ್ ಕೊಟ್ಟರೆ ನೆಕ್ಸ್ಟ್ ಟೈಮ್ ಬಾರದಾಗಿ ಇದು ಹೆಲ್ಪ್ ಆಗ್ತದೆ. ಮತ್ತೆ ನೆಕ್ಸ್ಟ್ ಪದೇ ಪದೇ ಬಾರದಾಗೆ ನೋಡ್ಲಿಕ್ಕೆ ಅವರು ಅದೇ ಟ್ರಿಗರ್ಸ್ ಯಾವುದ್ರಲ್ಲಿ ಬರ್ತದೆ ನೋಡಿ ಅದನ್ನ ಸ್ಟಾಪ್ ಮಾಡಿದ್ರೆ ಯೂಶಲಿ ಅದು ಸಿಂಪ್ಟಮ್ಸ್ ಬರಲ್ಲ. ಹಾಗೆ. ಓಕೆ ಡಾಕ್ಟರ್, ಈಗ ಹಾಗಿದ್ರೆ ಈ ಇನ್ಹೇಲರ್ ನೆಬ್ಯುಲೈಸರ್ ಎಲ್ಲ ಬಳಸೋದು ಸುರಕ್ಷಿತ ಆಗಿರತ್ತಾ ಅಂತ ಹೇಳಿ? ನಾವು ಏನಂದ್ರೆ ಇವಾಗ ಇನ್ಹೇಲರ್ಸ್ ಕೊಟ್ರೆ ಯೂಶಲಿ ಏನ್ ಅನ್ಕೋತಾರೆ ಅಂದ್ರೆ ಅದು ಅಡಿಕ್ಟ್ ಆಗಿ ಹೋಗ್ತದೆ, ಲಂಗ್ಸ್ ವೀಕ್ ಆಗ್ತದೆ, ಆ ಥರ ಎಲ್ಲ. ಅದು ತಪ್ಪು. ಐಡಿಯಲಿ ನಾವು ಏನಂದ್ರೆ ಅನ್ಲೆಸ್ ಅವರು ತೀರಾ ಸುಸ್ತಿದ್ದಾರೆ, ಉಸಿರಾಡ್ಲಿಕ್ಕೆ ತೊಂದರೆ ಆಗ್ತದೆ, ಆ ಥರ ಇದ್ದಾಗ ನಾವು ನೆಬ್ಯುಲೈಸೇಷನ್ ಕೊಡ್ತೀವಿ. ಇಲ್ಲದಿದ್ರೆ ಆಲ್ವೇಸ್ ಇನ್ಹೇಲರ್ ಕೊಡೋದು ಬೆಟರ್. ಸೊ ನೆಬ್ಯುಲೈಸರ್ ಇನ್ಹೇಲರ್ಗಿಂತ ಬೆಟರ್ ಅಂತ ಹೇಳ್ತಾರೆ, ಅದು ತಪ್ಪು. ಇನ್ಹೇಲರು ನೆಬ್ಯುಲೈಸೇಷನ್ ಅಷ್ಟೇ ಎಫೆಕ್ಟಿವ್ ಇರ್ತದೆ. ಹಾಗಾದ್ರೆ ಎರಡಕ್ಕೂ ಏನು ಡಿಫ್ರೆನ್ಸ್ ಇದೆ ಡಾಕ್ಟರ್? ಆಕ್ಚುಲಿ ನೆಬ್ಯುಲೈಸರ್ ಒಂದು ಮೆಷಿನ್ ಅಲ್ಲಿ ಮೆಡಿಸಿನ್ ಹಾಕಿ ಕೊಡುದು, ಬಟ್ ನಮ್ದು ಇನ್ಹೇಲರ್ ಏನಂದ್ರೆ ನಮ್ಗೆ ಮನೆಯಲ್ಲಿ ಸಹ ಇದು ಬಳಕೆ ಮಾಡಬಹುದು. ಆಮೇಲೆ ಮಕ್ಕಳಲ್ಲಿ ನಾವು ಯೂಶಲಿ ನೆಬ್ಯುಲೈಸೇಷನ್ ಆಕ್ಸಿಜನ್ ಜೊತೆ ಕೊಡುದು. ಅದಿವಾಗ ಏನಾಗ್ತದೆ ಅಂದ್ರೆ ಪೇರೆಂಟ್ಸ್ ಎಲ್ಲ ನೆಬ್ಯುಲೈಸರ್ ಮನೆಯಲ್ಲಿ ಇಟ್ಕೊಂಡು ಕೊಡ್ತಾರೆ, ಅದು ಒಳ್ಳೆ ಪ್ರಾಕ್ಟೀಸ್ ಅಲ್ಲ. ಅದಕ್ಕಿಂತ ಇನ್ಹೇಲರ್ ಅವರು ಯೂಸ್ ಮಾಡ್ಬೋದು. ಇನ್ಹೇಲರ್ ಅಲ್ಲಿ ಆ ತರ ತೊಂದರೆ ಬರಲ್ಲ. ಅವರಿಗೆ ಟೆಕ್ನಿಕ್ ಕರೆಕ್ಟ್ ಗೊತ್ತಿರಬೇಕು, ಮತ್ತೆ ಕರೆಕ್ಟ್ ಮೆಡಿಸಿನ್ ಎಷ್ಟು ಕೊಡ್ಬೇಕು ಅಂತ ಅವರು ಡಾಕ್ಟರ್ಸ್ ಅಲ್ಲಿ ಅಂದ್ರೆ ಮಗು ಇದು ಕಂಡೀಷನ್ ನೋಡಿ ಇದೆಲ್ಲ ಡಿಸಿಷನ್ ಹೇಳ್ತಾರೆ ಡಾಕ್ಟರ್ಸ್. ಆ ಮಗುವಿಗೆ ಯಾವ ತರದ ಮೆಡಿಸಿನ್ ಬೇಕು, ಎಷ್ಟು ಡೋಸ್ ಬೇಕು, ಅದರ ಮೇಲೆ ಮತ್ತೆ ಯಾವ ತರ ಅದು ಟೆಕ್ನಿಕ್ ಕರೆಕ್ಟ್ ಕಲ್ಕೊಂಡು ಅವರು ಮನೆಯಲ್ಲೇ ಕೊಡ್ಬೋದು. ಯೂಶಲಿ ನಾವು ಅವರಿಗೆ ಒಂದು ಚಾರ್ಟ್ ಕೊಡ್ತೀವಿ, ಈ ತರ ಇದ್ದಾಗ ನೀವು ಈ ತರ ಇದನ್ನ ಬಳಕೆ ಮಾಡಬೇಕು, ಅದೆಲ್ಲ ಅವರು ನೋಡಿ ಅದನ್ನ ಫಾಲೋ ಮಾಡಬೇಕು. ಓಕೆ ಡಾಕ್ಟರ್, ಹಾಗಿದ್ರೆ ಒಂದು
ಮಗುವಿಗೆ ತಕ್ಷಣಕ್ಕೆ ಏನಾದರೂ ವೀಸಿಂಗ್ ಪ್ರಾಬ್ಲಮ್ ಕಾಣಿಸಿಕೊಳ್ಳುತ್ತೆ, ಆಗ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಈಗ ಪೇರೆಂಟ್ಸ್ಗಳು? ಅವರು ಆಲ್ರೆಡಿ ಇನ್ಹೇಲರಲ್ಲಿ ಇದ್ದರೆ ಮನೆಯಲ್ಲಿ ಅವರು ಫಸ್ಟ್ ಇನ್ಹೇಲರ್ನ ಬಳಕೆ ಮಾಡ್ಬೋದು. ಅಕಸ್ಮಾತ್ ಇದು ಫಸ್ಟ್ ಟೈಮ್ ಆಗ್ತಿದೆ, ಅವರಿಗೆ ಗೊತ್ತಾಗ್ತಿಲ್ಲ ಅಂತಂದರೆ ತಕ್ಷಣ ಅವ್ರು ಎಮರ್ಜೆನ್ಸಿ ಕ್ಯಾಶುವಲ್ಟಿಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಬರಬೇಕು. ಅವಾಗ ಡಾಕ್ಟರ್ಸ್ ನೋಡಿ ಅದು ವೀಸಿಂಗ್ ಆಸ್ತಮಾ ಥರ ಇದ್ದರೆ ಅದರದ್ದು ಮೆಡಿಕೇಶನ್ಸ್ ಅಲ್ಲಿ ಕೊಡ್ತಾರೆ. ಅದು ಯೂಶಲಿ ಆ ಥರ ಮೆಡಿಸಿನ್ ಕೊಟ್ಟಾಗ ಅದು ಸರಿ ಆಗ್ತದೆ. ಹಾಗೆ ಹಾಗಿದ್ರೆ ಈ ಅಸ್ತಮಾ ಅಥವಾ ವೀಸಿಂಗ್ ಪ್ರಾಬ್ಲಮ್ಗೆ ಯಾವ ರೀತಿ ಟ್ರೀಟ್ಮೆಂಟ್ಗಳಿರುತ್ತೆ ಅಂತ ಹೇಳಿ ಮಕ್ಕಳಿಗೆ ಯೂಶಲಿ ಫಸ್ಟ್ ಏನಂದರೆ ನಾವು ಅದು ಎಷ್ಟು ಇವಾಗ ಏಜ್ ವೈಸ್ ನೋಡಿದರೆ ನಮ್ಮದು 6 ವರ್ಷಕ್ಕಿಂತ ದೊಡ್ಡ ಮಕ್ಕಳಿಗೆ ನಮ್ಮದು ಕೆಲವೊಂದು ಟೆಸ್ಟ್ ಬರ್ತದೆ, ಸ್ಪೈರೋಮೆಟ್ರಿ ಅಂತ ಎಲ್ಲ ಹೇಳ್ತೀವಿ. ಅದನ್ನೆಲ್ಲ ಮಾಡಿ ನಮಗೆ ಅವ್ರದ್ದು ಶ್ವಾಸಕೋಶದದು ಅಸ್ತಮಾ ತೊಂದರೆ ಎಷ್ಟು ಸಿವಿಯರ್ ಆಗಿದೆ ಅಂತ ಗೊತ್ತಾಗ್ತದೆ. ಅದರ ಮೇಲೆ ಡಿಪೆಂಡ್ ಮಾಡಿ ನಾವು ಅವ್ರಿಗೆ ಇನ್ಹೇಲರ್ಸ್, ನಮ್ಮದು ಸ್ಟೆಪ್ ವೈಸ್ ಗೈಡ್ಲೈನ್ಸ್ ಇರ್ತದೆ, ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅಂತ. ಅದನ್ನ ನೋಡಿ ಅವರು ಯಾವುದರಲ್ಲಿ ಬೀಳ್ತಾರಂತ ನೋಡಿ ಅದರ ಪ್ರಕಾರ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಅಕಸ್ಮಾತ್ ಅವರು ಸ್ಟೆಪ್ 2 ಮೇಲೆ ಇದ್ದರೆ ನಮಗೆ ಡೈಲಿ ಇನ್ಹೇಲರ್ಸ್ ಕೊಡಲಿಕ್ಕೆ ಅಡ್ವೈಸ್ ಮಾಡ್ತೀವಿ ಯೂಶಲಿ. ಆಮೇಲೆ ಅದರ ಡೋಸ್ ಎಲ್ಲ ಮಗುವಿದು ಕಂಡೀಷನ್ ಮೇಲೆ ಮತ್ತು ವೆಯ್ಟ್ ಮೇಲೆ ಎಲ್ಲ ಹೋಗ್ತದೆ. ಸೊ ಅದರ ಪ್ರಕಾರ ಅವರು ಇನ್ಹೇಲರ್ಸ್ನ ಕಂಟಿನ್ಯೂ ತಗೊಳ್ಬೇಕಾಗ್ತದೆ. ಸೊ ಯೂಶಲಿ ನಾವು 3 months ಕೊಡಲಿಕ್ಕೆ ಅಡ್ವೈಸ್ ಮಾಡ್ತೀವಿ. ಆಮೇಲೆ ಅವ್ರದ್ದು ರೆಸ್ಪಾನ್ಸ್ ನೋಡಿ ಅದನ್ನ ಸ್ಟಾಪ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಸೊ ಯೂಶಲಿ ಅವರು ಈ ಥರ ಕಂಟಿನ್ಯೂ ಇನ್ಹೇಲರ್ ತಗೊಂಡಾಗ ಯೂಶಲಿ ಇವಾಗ ಅವರಿಗೆ ರೈನಿ ಸೀಸನಲ್ಲಿ ಜಾಸ್ತಿ ಆಗ್ತದೆ ಅಂದರೆ ನಾವು ಯೂಶಲಿ ಅವರಿಗೆ 3 to 6 months ಆಗಿ ಕಂಟಿನ್ಯೂ ಕೊಡಲಿಕ್ಕೆ ಹೇಳ್ತೀವಿ. ಯೂಶಲಿ ಇನ್ಹೇಲರ್ ತಗೊಂಡಾಗ ಕರೆಕ್ಟ್ ಟೆಕ್ನಿಕಲಿ ತಗೊಂಡ್ರೆ ಅದು ಒಳ್ಳೆ ಕಂಟ್ರೋಲ್ ಬರ್ತದೆ ಅವ್ರದ್ದು ವೀಸಿಂಗ್ ಪ್ರಾಬ್ಲಮ್. ಆಮೇಲೆ ಅದರಿಂದ ಮಗುವಿಗೆ ಯೂಶಲಿ ಏನೂ ತೊಂದರೆ ಆಗಲ್ಲ. ಆಮೇಲೆ ಈ ಥರ ಪದೇ ಪದೇ ವೀಸಿಂಗ್ ಬಂದು ಅವರು ICUಗೆ ಬಂದು ಇಂಜೆಕ್ಷನ್ ತಗೊಂಡು ಮೆಡಿಸಿನ್ ತಗೊಳ್ಳೋಕ್ಕಿಂತ ಈ ಥರ ಕಂಟಿನ್ಯೂ ಕಂಟ್ರೋಲ್ಡ್ ಮೆಡಿಸಿನಲ್ಲಿ ಇರೋದ್ರಲ್ಲಿ ಮಗುವಿಗೆ ತುಂಬ ಬೆಟರ್. ಆ ಥರ ಪದೇ ಪದೇ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ಮಗುವಿಗೆ ಜಾಸ್ತಿ ತೊಂದರೆ ಬರುವ ಚಾನ್ಸಸ್ ಇರ್ತದೆ. ಯಾವ ರೀತಿ ತೊಂದರೆ ಆಗುತ್ತೆ ಡಾಕ್ಟರ್? ತೊಂದರೆ ಅಂದರೆ ಇವಾಗ ನಾವು ಡೈರೆಕ್ಟ್ ಸ್ಟಾಪ್ ಮಾಡಲಿಕ್ಕೆ ಎಲ್ಲ ಮೆಡಿಸಿನ್ಸ್ ಕೊಡ್ತೀವಲ್ಲ, ಅದಕ್ಕಿಂತ ನಾವು ಕಂಟ್ರೋಲ್ ಡೈಲಿ ಸ್ಮಾಲ್ ಡೋಸ್ ಕೊಡ್ರಲ್ಲಿ ಮಗುವಿಗೆ ಪ್ರಾಬ್ಲಮ್ ಇರಲ್ಲ. ಅದು ಇವಾಗ ಇನ್ಹೇಲರ್ ಅಲ್ಲಿ ಏನಾಗ್ತದೆ ಅಂದರೆ ಡೈರೆಕ್ಟ್ ಶ್ವಾಸಕೋಶಕ್ಕೆ ಮೆಡಿಸಿನ್ ಹೋಗ್ತದೆ. ಸೊ ಅದರಲ್ಲಿ ಮಗುವಿನ ಬಾಡಿಗೆ ಏನು ತೊಂದರೆ ಬರಲ್ಲ. ಬಟ್ ಎಮರ್ಜೆನ್ಸಿಯಲ್ಲಿ ಬಂದಾಗ ಅಷ್ಟು ಸುಸ್ತಿದ್ದಾಗ ನಾವು ಇಂಜೆಕ್ಷನ್ ಎಲ್ಲ ಕೊಡ್ತೀವಲ್ಲ, ಅದರಲ್ಲಿ ಮಗುವಿಗೆ ಸ್ವಲ್ಪ ಬೇರೆ ತೊಂದರೆ ಎಲ್ಲ ಆಗುವ ಸೈಡ್ ಎಫೆಕ್ಟ್ಸ್ ಎಲ್ಲ ಜಾಸ್ತಿ ಇರ್ತದೆ. ಮತ್ತೆ ಜೀವಕ್ಕೆ ಅಪಾಯ ಬರುವ ಚಾನ್ಸಸ್ ಇರ್ತದೆ. ಅದು ಸಿವಿಯರ್ ವೀಸಿಂಗ್ ಆದಾಗ ಒಮ್ಮೆಲೆ ಶ್ವಾಸಕೋಶ ಕಂಪ್ಲೀಟ್ಲಿ ಮುಚ್ಚುವ ಚಾನ್ಸಸ್ ಇರ್ತದೆ. ಆವಾಗ ಮಗುವಿಗೆ ಉಸಿರಾಡ್ಲಿಕ್ಕೆಲ್ಲ ಕಷ್ಟ ಬರುವ ಚಾನ್ಸಸ್ ಇರ್ತದೆ. ಸೊ ಅದರಲ್ಲಿ ಮಗುವಿಗೆ ತೊಂದರೆ ಬರುವ ಚಾನ್ಸ್ ಇರ್ತದೆ. ಆ ಟೈಮಲ್ಲಿ ಅವರು ಇಮಿಡಿಯೇಟ್ಲಿ ಕ್ಯಾಶುವಲ್ಟಿಗೆ ಕರ್ಕೊಂಡು ಬರಬೇಕು. ಓಕೆ ಡಾಕ್ಟರ್, ಈಗ ಚಿಕ್ಕ ಮಕ್ಕಳಲ್ಲಿ ಅಸ್ತಮದ ಕಾಯಿಲೆ ಕಂಡು ಬಂದರೆ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ? ಅಂದರೆ ಆ ಮಕ್ಕಳಿಗೆ ಆ ಟ್ರೀಟ್ಮೆಂಟ್ಗೆ ಯಾವ ರೀತಿ ರಿಯಾಕ್ಟ್ ಮಾಡೋದು ಅಂತ ಸಹ ಗೊತ್ತಿರಲ್ಲ. ಆ ಟೈಮಲ್ಲಿ ಆ ಮಕ್ಕಳನ್ನ ಯಾವ ರೀತಿ ಟ್ರೀಟ್ಮೆಂಟ್? ನಾವು ಯೂಶ್ವಲಿ ಪೇರೆಂಟ್ಸಿಗೆ ಅಡ್ವೈಸ್ ಮಾಡ್ತೀವಿ. ಇವಾಗ ಈ ಥರ ಟ್ರೀಟ್ಮೆಂಟ್ ಇದ್ದಾಗ ಯಾವ ಥರ ತಗೊಳ್ಬೇಕು, ಅದು ಕರೆಕ್ಟ್ ಟೆಕ್ನಿಕ್ ಹೇಗೆ ಇರ್ತದೆ ಅಂತ ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ಕೊಡ್ತೀವಿ. ಮತ್ತು ಅದನ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು ಅವರು. ಮತ್ತು ಅದು ಯೂಶ್ವಲಿ ಅವರು ಒಬ್ಬರಿಗೆ ಕೊಡಲಿಕ್ಕೆ ಆಗಲ್ಲ, ಬಿಕಾಸ್ ಆ್ಯಸ್ ಯು ಸೆಡ್ ಚಿಕ್ಕ ಮಕ್ಕಳಿಗೆ ಅರ್ಥ ಆಗಲ್ಲ ಅದು ಹೇಗೆ ಕೊಡೋದು ಅಂತ. ಸೊ ಯೂಶ್ವಲಿ ಬೋತ್ ಪೇರೆಂಟ್ಸ್ ಶುಡ್ ಗಿವ್ ದ ಇನ್ಹೇಲರ್ ಟುಗೆದರ್. ಸೊ ಯೂಶ್ವಲಿ ಅವರಿಗೆ ಸಹ ನಮಗೆ ನಾನು ಹೇಳಿದಲ್ಲ, ಒಂದೇನಂದ್ರೆ ಅದು 24 ಗಂಟೆ ಜಾಸ್ತಿ ವೀಸಿಂಗ್ ಇದ್ರೆ, ಮತ್ತೆ ವೀಸಿಂಗ್ ಮಧ್ಯದಲ್ಲಿ ಅವರಿಗೆ ಕೆಮ್ಮು, ನೈಟ್ ಟೈಮ್ ಕಾಫ್ ಆ ಥರ ಎಲ್ಲ ಇದ್ರೆ, ಮತ್ತೆ ಅವರಿಗೆ ಬೇರೆ ಕಾರಣ ಎಂತ ಇಲ್ಲ ವೀಸಿಂಗಿಗೆ. ಮತ್ತೊಂದೇನಂದ್ರೆ ವೀಸಿಂಗ್ ಅಂದ್ರೆ ಆಸ್ತಮಾದ ಮೆಡಿಸಿನ್ ಕೊಟ್ಟಾಗ ಅವರಿಗೆ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತದೆ. ಈ ತರ ಇದ್ದಾಗ 5 ವರ್ಷ ಚಿಕ್ಕ ಮಕ್ಕಳಿಗೆ ನಾವು ಆಸ್ತಮಾ ಅಂತ ಸಸ್ಪೆಕ್ಟೆಡ್ ಆಸ್ತಮಾ ಅಂತ ಹೇಳ್ಬೋದು. ಆ ಥರ ಡಯಾಗ್ನೋಸ್ ಮಾಡಿದ್ಮೇಲೆ ಅವ್ರಿಗೆ ಕಂಟಿನ್ಯೂ ಇನ್ಹೇಲರ್ ಸ್ಟಾರ್ಟ್ ಮಾಡೋದು ಬೆಸ್ಟ್. ಮತ್ತೇನಂದ್ರೆ ಇವಾಗ ಒಂದು ಹೊಸ ಮೆಷಿನ್ ಅಂದ್ರೆ ನಮ್ದು ಟೆಕ್ನಿಕ್ ಇದೆ, FOT ಅಂತ ಹೇಳ್ತೇವೆ, ಫೋರ್ಸ್ಡ್ ಆಸಿಲೇಷನ್ ಟೆಕ್ನಿಕ್. ಇದನ್ನ ನಾವು 3-3.5 ವರ್ಷ ನಂತರ ಮಕ್ಕಳಿಗೆ ಮಾಡಿ ನೋಡ್ಬೋದು. ದೊಡ್ಡ ಮಕ್ಕಳಿಗೆ ಅಂದ್ರೆ ದೊಡ್ಡ ಮಕ್ಕಳಿಗೆ ಸ್ಪೈರೋಮೆಟ್ರಿ ಅಂತ ಟೆಸ್ಟ್ ಬರ್ತದಲ್ಲ, ಅದು ಊದುದು ಟೆಸ್ಟ್. ಆ ತರನೇ ಇವಾಗ ನಮ್ಗೆ FOT ಅಂತ ಬರ್ತದೆ. ಇದರಲ್ಲಿ ನಾವು ಮಕ್ಕಳನ್ನ ನಾರ್ಮಲ್ ಆಗಿ ಉಸಿರಾಡ್ಲಿಕ್ಕೆ ಹೇಳ್ತೀವಿ. ಸೊ ನಾರ್ಮಲ್ ಆಗಿ ಉಸಿರಾಡುವಾಗ ಅದು ಅವರು ಉಸಿರಾಟದಲ್ಲಿ ಎಷ್ಟು ಪ್ರೆಷರ್ ಜಾಸ್ತಿ ಇದೆ, ಅಂದ್ರೆ ನಮ್ದು ಉಸಿರಾಟಕ್ಕೆ ಎಷ್ಟು ರೆಸಿಸ್ಟೆನ್ಸ್ ಕೊಡ್ತದೆ ಅಂತ ನೋಡಿ ಅದರ ಮೇಲೆ ನಾವು ಮಗುವಿಗೆ ಆಸ್ತಮಾ ಇದೆಯಾ, ಆಮೇಲೆ ಆಸ್ತಮಾ ಮೆಡಿಸಿನ್ ಕೊಟ್ಟಾಗ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರಾ ಅಂತ ಈ ತರ ನೋಡಿ ಅದರಲ್ಲಿ ಪಾಸಿಟಿವ್ ಬಂದರೆ ಅವರನ್ನು ಇನ್ಹೇಲರಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ನಮಗೆ ಖಂಡಿತ ಗೊತ್ತಾಗ್ತದೆ ಮಗುವಿಗೆ ಆಸ್ತಮಾ ಇದೆ ಅಂತ ಒಂದು ಕನ್ಫರ್ಮ್ ಗೊತ್ತಾಗ್ತದೆ. ಆ್ಯಂಡ್ ಈಗ ವೈರಲ್ ಸೋಂಕಿನ ವೀಸಿಂಗಿಗೂ ಆ್ಯಂಡ್ ಈಗ ಅಸ್ತಮಾದ ವೀಸಿಂಗಿಗೂ ಏನಾದರೂ ಡಿಫ್ರೆನ್ಸ್ ಇದೆಯಾ ಡಾಕ್ಟರ್? ಹೌದು, ಇವಾಗ ವೈರಲ್ ವೀಸಿಂಗ್ ಅಂದರೆ ಮಗುವಿಗೆ
ಕೆಮ್ಮು ಶೀತ ಜ್ವರ ಬಂದಾಗ ಒಂದು ಫಸ್ಟ್ 2-3 ಡೇಸ್ ಇರ್ತದೆ, ಆಮೇಲೆ ಅವರಿಗೆ ವೀಸಿಂಗ್ ಥರ ಸೌಂಡ್ ಬರ್ತದೆ. ಓಕೆ. ಸೊ ವೈರಲ್ ಇನ್ಫೆಕ್ಷನಿಂದ ವೀಸಿಂಗ್ ಆದಾಗ ಅವರಿಗೆ ನಾರ್ಮಲ್ ಟೈಮಲ್ಲಿ ಏನು ತೊಂದರೆ ಇರಲ್ಲ. ನಾರ್ಮಲ್ ಕೆಮ್ಮು ಶೀತ ಜ್ವರ ಇಲ್ಲದಾಗ ಟೈಮಲ್ಲಿ ವೀಸಿಂಗ್ ಬರಲ್ಲ. ಬಟ್ ವೇರಾಸ್ ಅಸ್ತಮದಿಂದ ವೀಸಿಂಗ್ ಬಂದಾಗ ಅವರಿಗೆ ವೈರಲ್ ಇನ್ಫೆಕ್ಷನ್ ಇದ್ದಾಗ ಸಹ ವೀಸಿಂಗ್ ಬರ್ತದೆ. ಆಮೇಲೆ ಇಂಟರ್ವಲ್ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ. ಇದು ಫೀವರ್ ಇಲ್ಲದ ಟೈಮಲ್ಲಿ ಅವರಿಗೆ ಕೆಮ್ಮು ಬರುದು, ದಮ್ ಬರುದು, ಮತ್ತೆ ಆಡುವಾಗ ಸುಸ್ತಾಗೋದು, ಆ ಥರ ಎಲ್ಲ ಸಿಂಪ್ಟಮ್ಸ್ ಬರ್ತದೆ. ಮತ್ತೆ ಇವನ್ ವೀಸಿಂಗ್ ವಿದೌಟ್ ಫೀವರ್ ಬರ್ತದೆ ಈ ಥರ. ಸೊ ಅದು ಇದ್ದಾಗ ನಮಗೆ ಅದು ವೈರಲ್ ಇನ್ಫೆಕ್ಷನ್ ಇಂದ ವೀಸಿಂಗ್ ಅಲ್ಲ ಅಂತ ಗೊತ್ತಾಗ್ತದೆ. ಸೊ ಬೇರೆ ಕಾರಣಗಳನ್ನು ಹುಡುಕ್ಬೇಕಾಗ್ತದೆ, ಯಾಕೆ ಈ ಥರ ವೀಸಿಂಗ್ ಬರ್ತಾ ಇದೆ ಅಂತ. ಸೊ ಹಾಗಾದ್ರೆ ಈಗ ಮಗುವಿಗೆ ಪದೇ ಪದೇ ವೀಸಿಂಗ್ ಬರ್ತಾ ಇದ್ರೆ ಅದನ್ನು ಯಾವ ರೀತಿ ಅಸ್ತಮ ಅಂತ ಹೇಳಿ ಕನ್ಸಿಡರ್ ಮಾಡ್ತೀರಾ ನೀವು ಅಂತ ಹೇಳಿ? ಅಸ್ತಮ ಅಂತ ಹೇಳಲಿಕ್ಕೆ ನಮ್ಗೆ ಇವಾಗ ಫಸ್ಟ್ ಇವಾಗ ಅವರು ಡಾಕ್ಟರ್ಸಿಗೆ ಹೋಗಿ ತೋರಿಸ್ಬೇಕು. ಸೊ ಅವಾಗ ನಾವು ಅವರದು ಅಂದರೆ ಮುಂಚೆದು ತೊಂದರೆ, ಅವ್ರಿಗೆ ಯಾವಾಗಿಂದ ಈ ಥರ ಕೆಮ್ಮು ಎಲ್ಲ ಶುರುವಾಗಿದೆ ಅಂತ ಕೇಳ್ಕೊಂಡು, ಮತ್ತೆ ಅವ್ರದ್ದು ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಈ ತರ ಸಿಮಿಲರ್ ತೊಂದರೆ ಇದೆಯಾ, ದಮ್ ಇದೆಯಾ, ಇನ್ಹೇಲರ್ ಯೂಸ್ ಮಾಡ್ತಿದ್ದಾರಾ, ಪದೇ ಪದೇ ನೆಬ್ಲೈಸೇಷನ್ ತಗೊಳ್ತಿದ್ದಾರಾ, ಆ ತರ ಏನಾದ್ರೂ ಇದೆಯಾ ಅಂತ ನೋಡ್ತೀವಿ. ಮತ್ತೊಂದೇನಂದ್ರೆ ಅವರಿಗೆ ಯಾವಾಗ ಇದು ವೀಸಿಂಗ್ ಜಾಸ್ತಿ ಆಗ್ತದೆ ಅಂದ್ರೆ ಅವರಿಗೆ ಏನಾದ್ರೂ ಮನೆಯಲ್ಲಿ ಯಾರಾದ್ರೂ ಟೊಬ್ಯಾಕೊ ಸ್ಮೋಕಿಂಗ್ ಏನಾದ್ರೂ ಮಾಡ್ತಿದ್ದಾರಾ, ಮತ್ತೆ ಇಲ್ಲಾದ್ರೆ ನಾಯಿ ಬೆಕ್ಕುಗಳಿದೆಯಾ, ಅದ್ರದ್ದು ಹೇರ್ ಇಂದ ಬರ್ತದೆಯಾ, ಇಲ್ಲಾಂದ್ರೆ ಡಸ್ಟ್ ಮತ್ತೆ ಮೋಲ್ಡ್ಸ್ ಎಲ್ಲ ಇರ್ತದಲ್ಲ, ಡಸ್ಟ್ ಮೈಟ್ ಅಂತ ಹೇಳ್ತೀವಿ, ಅದೆಲ್ಲ ನೋಡಿ, ಮತ್ತೆ ಪೊಲ್ಯೂಷನ್ ಇದೆಯಾ, ಮತ್ತೆ ಏನಾದ್ರೂ ಜಾಸ್ತಿ ಹೊಗೆ ಆ ತರ ಏನಾದ್ರೂ ಇದ್ರೆ, ಈ ತರ ಇದ್ದಾಗ ಅವರಿಗೆ ಜಾಸ್ತಿ ವೀಸಿಂಗ್ ಬರ್ತದ ಅಂತ ನೋಡ್ಬೇಕು. ಮತ್ತೆ ನಾವು ಯೂಶುವಲಿ ಪೇರೆಂಟ್ಸ್ಗೆ ಒಂದು ಡೈರಿ ಮಾಡ್ಲಿಕ್ಕೆ ಹೇಳ್ತೀವಿ. ಅದರಲ್ಲಿ ಅವರು ಈ ತರ ಒಂದು ಬರೆದುಕೊಳ್ಬೇಕಾಗ್ತದೆ ಅವರಿಗೆ ಯಾವಾಗ ಮಗುವಿಗೆ ತೊಂದರೆ ಬರ್ತದೆ ಅಂತ, ಏನು ಟ್ರಿಗರ್ ಎಕ್ಸ್ಪೋಜರ್ ಆದಾಗ. ಇದನ್ನ ಎಲರ್ಜನ್ಸ್ ಅಂತ ಹೇಳ್ತೇವೆ ನಾವು ಯೂಶುವಲಿ. ಮತ್ತೊಂದೇನಂದ್ರೆ ಅವ್ರದ್ದು ಈ ತರ ಡೀಟೇಲ್ಸ್ ಆಗಿ ಹಿಸ್ಟ್ರಿ ತಗೊಂಡಾದ್ಮೇಲೆ ನಾವು ಅವ್ರನ್ನ ಚೆಕ್ ಮಾಡ್ತೀವಿ. ಚೆಕ್ ಮಾಡುವಾಗ ಅವರಿಗೆ ಮುಖದಲ್ಲಿ ಕೆಲವೊಮ್ಮೆ ಡೆನಿಸ್ ಮಾರ್ಗನ್ ಫೋಲ್ಡ್ಸ್, ಎಲರ್ಜಿಕ್ ಶೈನರ್ಸ್ ಅಂತ ಹೇಳ್ತೀವಿ, ಅದು ಕಣ್ಣಿದು ಇದರ ಅಡಿಯಲ್ಲಿ ಕೆಲವು ಲೈನ್ಸ್ ಇರ್ತದೆ. ಆಮೇಲೆ ಮೂಗಿನಲ್ಲಿ ಒಂದು ಲೈನ್ ಇರ್ತದೆ, ನೇಸಲ್ ಸೆಲ್ಯೂಟ್ ಅಂತ ಹೇಳ್ತೀವಿ, ಅದು ಎಲರ್ಜಿ ಮಕ್ಕಳಿಗೆಲ್ಲ ಇರುವ ಸೈನ್ಸ್ ಅದು. ಮತ್ತೆ ಅವರಿಗೆ ವೀಸಿಂಗ್ ಆಕ್ಚುಲಿ ಇದೆ ಅಂತ ಶ್ವಾಸಕೋಶದಲ್ಲಿ ಅದು ಚೆಕ್ ಮಾಡಿ ನೋಡ್ತೀವಿ. ಈ ತರ ಎಲ್ಲ ಇದ್ದು ಮತ್ತೆ ಅವ್ರದ್ದು ತೊಂದರೆ ಎಲ್ಲ ನೋಡಿ, ಅದು 5 ವರ್ಷ ಚಿಕ್ಕ ಮಕ್ಕಳಿಗೆ ಅದೇ ಸಿಂಪ್ಟಮ್ಸ್ ನಾನು ಹೇಳಿದೆಲ್ಲ ಆ ತರ ಇದ್ದಾಗ ಆಸ್ತಮ ಅಂತ ಹೇಳ್ಬೋದು. 5 ವರ್ಷಕ್ಕಿಂತ ಮೇಲ್ ಮಕ್ಕಳಿಗೆ ಈ ತರ ಸಿಂಪ್ಟಮ್ಸ್ ಇದ್ರೆ ನೆಕ್ಸ್ಟ್ ನಾವು ಕೆಲವೊಂದು ಟೆಸ್ಟ್ ಮಾಡಿ ನೋಡ್ತೀವಿ. ಅದರಲ್ಲಿ ಒಂದು ಸ್ಪೈರೋಮೆಟ್ರಿ ಅಂತ ಹೇಳ್ತೀವಿ. ಅದರಲ್ಲಿ ಟೆಸ್ಟ್, ಅದು ಜೋರು ಶ್ವಾಸ ತೆಗೆದು ಬಿಡುದು ಟೆಸ್ಟ್, ಅದು ಫಸ್ಟ್ ಮಾಡಿ ಮತ್ತೆ ಅವರಿಗೆ ಅದು ಆಸ್ತಮದ ಮೆಡಿಸಿನ್ ಕೊಟ್ಟು ಸ್ವಲ್ಪ ಹೊತ್ತು ಬಿಟ್ಟು ರಿಪೀಟ್ ಮಾಡಿ ಟೆಸ್ಟ್ ಮಾಡಿ ನೋಡ್ತೀವಿ. ಅದು ಮೆಡಿಸಿನ್ ಕೊಟ್ಟಾದ್ಮೇಲೆ ಏನಾದರೂ ರೆಸ್ಪಾನ್ಸ್ ಇದೆಯಾ ಅಂತ ಅದು ಆ ಟೆಸ್ಟಲ್ಲಿ ನಾವು ಚೆಕ್ ಮಾಡ್ತೀವಿ. FEV1, FEV1/FEC ಅಂತ ಎಲ್ಲ ಹೇಳ್ತೀವಿ, ಇದೆಲ್ಲ ಚೆಕ್ ಮಾಡಿ ನೋಡ್ತೀವಿ. ಸಿಮಿಲರ್ ಮತ್ತೊಂದೇನಂದ್ರೆ FOT ಟೆಸ್ಟಿಂಗ್ ಅಂತ ಬರ್ತದೆ, ಫೋರ್ಸ್ಡ್ ಆಸಿಲೇಷನ್ ಟೆಕ್ನಿಕ್. ಅದರಲ್ಲೂ ಇದೇ ತರ ಮಗುವಿಗೆ ನಾರ್ಮಲ್ ಬ್ರೀದಿಂಗ್ ಮಾಡ್ಲಿಕ್ಕೆ ಹೇಳ್ತೀವಿ. ಜೋರು ಉಸಿರು ತೆಗೆಯುವುದೇ ಅಂತ ಇಲ್ಲ, ನಾರ್ಮಲ್ ಬ್ರೀದಿಂಗ್. ಇದು ಚಿಕ್ಕ ಮಕ್ಕಳಲ್ಲೂ ನಾವು ಟ್ರೈ ಮಾಡಿ ನೋಡ್ಬೋದು. ಈ ತರ ನಾರ್ಮಲ್ ಉಸಿರಾಟ ಮಾಡಿ ನಾವು ಮತ್ತೆ ಅದು ಆಸ್ತಮದ ಮೆಡಿಸಿನ್ ಕೊಟ್ಟು ಹೇಗೆ ರೆಸ್ಪಾನ್ಸ್ ಇದೆ ಅಂತ ಮೆಡಿಸಿನ್ ಕೊಟ್ಟಾದ್ಮೇಲೆ ಮತ್ತೆ ರಿಪೀಟ್ ಟೆಸ್ಟ್ ಮಾಡಿ ನೋಡ್ತೀವಿ. ಮತ್ತೊಂದು ಕೆಲವೊಂದು ಅದ್ರ ಜೊತೆ ಕೆಲವು ಬೇರೆ ಬ್ಲಡ್ ಟೆಸ್ಟ್, ಎಲರ್ಜಿ ಟೆಸ್ಟಿಂಗ್ ಅಂತ ಎಲ್ಲ ಬರ್ತದೆ. ಮತ್ತೆ ಇಯೋಸ್ನೋಫಿಲಿಕ್ ಕೌಂಟ್, ಎಕ್ಸೇಲ್ಡ್ ನೈಟ್ರಿಕ್ ಆಕ್ಸೈಡ್ ಅಂತ ಹೇಳ್ತೀವಿ, ಅದೆಲ್ಲ ಮಾಡಿ ನಮ್ಗೆ ಕೆಲವೊಂದು ಅಡಿಷನಲ್ ಸಪೋರ್ಟ್ ಸಿಗ್ತದೆ ಇದು ಆಸ್ತಮ ಇರ್ಬೋದು ಅಂತ ನೋಡ್ಲಿಕ್ಕೆ. ಸೊ ಇದೆಲ್ಲ ಟೆಸ್ಟ್ ಮಾಡಿ ನಮಗೆ ಕನ್ಫರ್ಮ್ ಗೊತ್ತಾದ್ರೆ ಅವ್ರದ್ದು ಯಾವುದು ಇದರಲ್ಲಿ ಬರ್ತಾರೆ ನಮ್ದು ಗೈಡ್ಲೈನ್ಸ್ ಪ್ರಕಾರ ನಾವು ನೋಡ್ತೀವಿ, ಅದರ ಪ್ರಕಾರ ಅದಕ್ಕೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಯೂಶುವಲಿ ಅವರಿಗೆ ಆಸ್ತಮ ಇದೆ ಅಂತ ಬಂದ್ರೆ ನಾವು ಇನ್ಹೇಲರ್ಸ್ನ ಸ್ಟಾರ್ಟ್ ಮಾಡ್ತೀವಿ. ಆ್ಯಂಡ್ ಅದು ಟೆಕ್ನಿಕ್, ಮೆಡಿಸಿನ್ ಕರೆಕ್ಟ್ ಡೋಸಲ್ಲಿ ಅವರು ತಗೊಂಡ್ರೆ, ಟೆಕ್ನಿಕ್ನ ನಾವು ಹೆಲ್ತ್ ಕೇರ್ ಪ್ರೊಫೆಷನಲ್ ಕರೆಕ್ಟ್ ಟೆಕ್ನಿಕ್ನ ಕಲ್ಕೊಂಡ್ರೆ, ಮನೆಯಲ್ಲಿ ಅವರು ಪ್ರಾಕ್ಟೀಸ್ ಮಾಡಿದ್ರೆ ಯೂಶುವಲಿ ಮಕ್ಕಳಿಗೆ ಇದು ಪದೇ ಪದೇ ಸಿವಿಯರ್ ವೀಸಿಂಗ್ ಬರುವ ಇದೆಲ್ಲ ಕಮ್ಮಿ ಆಗ್ತದೆ. ಓಕೆ ಡಾಕ್ಟರ್, ಹಾಗಿದ್ರೆ ಈಗ ಹೊರಗಡೆ ಹೋದಾಗ ಈ ಧೂಳು ಅಥವಾ ವಾತಾವರಣಕ್ಕೆ ಏನಾದರೂ ವೀಸಿಂಗ್ ಸಮಸ್ಯೆಗಳು ಕಾಣಿಸಿಕೊಳ್ಳೋ ಚಾನ್ಸಸ್ ಇರುತ್ತಾ? ಅಂದರೆ ಮುಂಚೆ ಇರಲ್ಲ, ಬಟ್ ಈಗಿನ ಈ ಪೊಲ್ಯೂಷನ್ಗೆ ಆಗಿರ್ಬೋದು, ಧೂಳು ಅಥವಾ ಇನ್ನಿತರ ಸಮಸ್ಯೆಗಳಿಗೆ ವೀಸಿಂಗ್ ಚಾನ್ಸಸ್ ಇರ್ತದಾ ಕಾಣಿಸಿಕೊಳ್ಳಿ? ಎಸ್, ಇವಾಗ ನಾವು ಟ್ರಿಗರ್ಸ್, ಎಲರ್ಜನ್ಸ್ ಅಂತ ಹೇಳ್ತೇವೆ. ಸೊ ಯೂಶಲಿ ಈ ಥರ ಆಸ್ತಮಾ ಇಂದ ವೀಸಿಂಗ್ ಬರುವ ಮಕ್ಕಳಿಗೆ ಅವರಿಗೆ ಎಲ್ಲರಿಗೆ ಒಂದೇ ತರ ಇರಲ್ಲ, ಅದಕ್ಕೆ ನಾವು ಪರ್ಸನಲೈಸ್ಡ್ ಡೈರಿ ಮಾಡ್ಲಿಕ್ಕೆ ಹೇಳ್ತೇವೆ. ಅವರು ಮಕ್ಕಳಿಗೆ ಯಾವಾಗ ಜಾಸ್ತಿ ಆಗ್ತದಂತ
ಸೊ ಯೂಶಲಿ ನೋಡಿದ್ರೆ ಅದು ಡಸ್ಟಿಂದ, ಮತ್ತೆ ಇವಾಗ ಎಲ್ಲಾದ್ರು ಕನ್ಸ್ಟ್ರಕ್ಷನ್ ಆಗ್ತಿದ್ರೆ ಅದರ ಡಸ್ಟ್ ಪಾರ್ಟಿಕಲ್ಸ್ ಇಂದ, ಮತ್ತೆ ಸ್ಮೋಕಿಂಗ್, ಅದು ಪ್ಯಾಸಿವ್ ಸ್ಮೋಕಿಂಗ್ ಸಹ ಆಗ್ಬೋದು. ಇವಾಗ ಮನೆ ಹೊರಗಡೆ ಸ್ಮೋಕಿಂಗ್ ಮಾಡಿ ಅವರು ಮನೆಗೆ ಬಂದಾಗ ಅದು ಶರ್ಟ್ ಅಲ್ಲಿ ಕೆಲವು ಪಾರ್ಟಿಕಲ್ಸ್ ಇರ್ತದೆ, ಅದರಿಂದ ಸಹ ಮಗುವಿಗೆ ವೀಸಿಂಗ್ ಸ್ಟಾರ್ಟ್ ಆಗುವ ಚಾನ್ಸಸ್ ಇರ್ತದೆ. ಸೊ ಅದನ್ನೆಲ್ಲ ಅವರು ಅವಾಯ್ಡ್ ಮಾಡ್ಲಿಕ್ಕೆ ನೋಡ್ಬೇಕು. ಪ್ರತಿಯೊಂದನ್ನಂತಲ್ಲ, ಬಟ್ ಅವರ ಮಗುವಿಗೆ ಯಾವ್ದ್ರಲ್ಲಿ ಬರ್ತದೆ ಅಂತ ನೋಡಿ ಅದರ ಪ್ರಕಾರ ಅದನ್ನ ಸ್ಟಾಪ್ ಮಾಡ್ಲಿಕ್ಕೆ ನೋಡ್ಬೋದು. ಅದು ಯೂಶಲಿ ಏನಾಗ್ತದೆ ಅಂದ್ರೆ ಅದನ್ನ ನಿಲ್ಸಿದ್ರೆ ಎಕ್ಸ್ಪೋಜರ್, ಮಕ್ಕಳಿಗೆ ಸಿಂಪ್ಟಮ್ಸ್ ಬರೋದು ಸಹ ಅದರಷ್ಟಿಗೆ ಕಮ್ಮಿ ಆಗ್ತದೆ. ಮತ್ತೆ ಕರೆಕ್ಟಾಗಿ ಗೊತ್ತಾಗ್ಲಿಕ್ಕೆ ಅವರಿಗೆ ಇದರಿಂದನೇ ಅಲರ್ಜಿ ಇದೆ ಅಂತ ಗೊತ್ತಾಗ್ಬೇಕಂದ್ರೆ ಕೆಲವೊಂದು ಸ್ಕಿನ್ ಪ್ರಿಕ್ ಟೆಸ್ಟ್ ಅಂತ ಎಲ್ಲ ಹೇಳ್ತೀವಿ, ಅಲರ್ಜಿ ಟೆಸ್ಟಿಂಗ್ ಎಲ್ಲ ಮಾಡಿ ನೋಡ್ಬೋದು. ಅದರಲ್ಲಿ ಪಾಸಿಟಿವ್ ಬಂದ್ರೆ ಅವ್ರು ಮತ್ತೆ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೋದು. ಮನೆಯಲ್ಲಿ ಕಾಕ್ರೋಚಸ್, ಡಸ್ಟ್ ಮೈಟ್, ಡ್ಯಾಂಡರ್ಸ್ ಎಲ್ಲ ಅದರಲ್ಲಿ ಸಹ ಬರುವ ಚಾನ್ಸಸ್ ಇರ್ತದೆ. ಓಕೆ ಡಾಕ್ಟರ್, ಈಗ ನಮಗೆಲ್ಲ ನೀವು ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ಹೇಳಿದರೆ, ಈಗ ನೀವು ಈ ಥರ ಮಾಡಿಬಿಡಿ ಅಂತ ಹೇಳಿದರೆ ನಮಗೆ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ. ಈಗ ಚಿಕ್ಕ ಮಕ್ಕಳಿಗೆಲ್ಲ ಅದು ಅರ್ಥ ಆಗೋದಿಲ್ಲ, ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಇರಬೇಕು ಅನ್ನೋಂತ ಹೇಳಿದರೆ ಅರ್ಥ ಆಗಲ್ಲ. ಬಟ್ ಈಗ ಈ ಒಂದು ಅಸ್ತಮಾ ಅಥವಾ ವೀಸಿಂಗ್ ಅನ್ನುವಂಥದ್ದನ್ನು ತಡೆಗಟ್ಟಬೇಕು, ಈಗ ನಮಗೆ ಬರಬಾರ್ದು ಅನ್ನುವಂಥ ವಿಚಾರಕ್ಕೆ ನಾವು ಒಂದಷ್ಟು ಕ್ರಮ ಕೈಗೊಳ್ಳಬೇಕಾಗ್ತದೆ. ಇದನ್ನು ನಾವು ಪೋಷಕರಿಗೆ ಹೇಳಬೇಕಾಗತ್ತೆ ಚಿಕ್ಕ ಮಕ್ಕಳಿಗೆ. ಸೊ ಯಾವ ರೀತಿ ಒಂದು ತಡೆಗಟ್ಟುವಲ್ಲಿ ಕ್ರಮ ಕೈಗೊಳ್ಳಬೇಕಾಗತ್ತೆ ಅಂತ ಹೇಳಿ? ಇವಾಗ ಪೇರೆಂಟ್ಸಿಗೆ ಅವರ ಮಕ್ಕಳಿಗೆ ಆಸ್ತಮಾ ಇದೆ ಅಂತ ಇದ್ರೆ ಅವರಿಗೆ ಮೇನ್ಲಿ ನಾವು ಇನ್ಹೇಲರ್ಸ್, ಅವ್ರದ್ದು ಡಾಕ್ಟರ್ಸ್ ಟ್ರೀಟ್ಮೆಂಟ್ ಹೇಗೆ ಹಾಕ್ತಾರೆ ಅದರ ಮೇಲೆ ಅವರು ಕರೆಕ್ಟಾಗಿ ಇನ್ಹೇಲರ್ ಟೆಕ್ನಿಕ್ ಹೇಗೆ ಕಲ್ಕೋಬೇಕು ಅಂತ ಹಾಸ್ಪಿಟಲಲ್ಲಿ ಕಲ್ಕೊಂಡು ಮನೆಯಲ್ಲಿ ಅದನ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು. ಓಕೆ. ಮತ್ತೊಂದೇನೆಂದರೆ ಅವರು ಮಗುವಿಗೆ ಆ ಥರ ಎಕ್ಸ್ಪೋಜರ್ಸ್ ಯಾವುದ್ರಲ್ಲಿ ಅವರಿಗೆ ಯೂಶಲಿ ಬರ್ತದೆ ಅದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ನೋಡಬೇಕು. ಮತ್ತು ಈ ಥರ ಅವರಿಗೆ ಎಲರ್ಜಿ ಅಂತ ಮುಂದೆ ಹೋಗಿ ಬರ್ಬೋದು, ಇವಾಗ ಪ್ರಿವೆನ್ಷನ್ ಮಾಡ್ಬೋದು ಅಂತ ಆ ಥರ ಟ್ರೀಟ್ಮೆಂಟ್ ಬರಲ್ಲ. ಆಸ್ತಮಾ ಇದ್ದರೆ ಅದರದ್ದು ಟ್ರೀಟ್ಮೆಂಟ್ ಕೊಟ್ಟು ಅವರು ಜಾಸ್ತಿ ಆಗೋದಾಗೆ ನೋಡ್ಬೋದು. ಮತ್ತು ಸಿವಿಯರ್ ಆಸ್ತಮಾ ಅಂದರೆ ದಂಬು ಜಾಸ್ತಿ ಆಗೋದು ಆ ಥರ ಎಲ್ಲ ಆಗೋದಾಗೆ ನೋಡಬೇಕು. ಅದಕ್ಕೆ ಅವರು ಕರೆಕ್ಟಾಗಿ ಟ್ರೀಟ್ಮೆಂಟ್ ಫಾಲೋ ಮಾಡಬೇಕು. ಮತ್ತು ಕರೆಕ್ಟ್ ಫಾಲೋಅಪ್ಗೆ ಬಂದು ಡಾಕ್ಟರ್ಸಿಗೆ ತೋರಿಸ್ಬೇಕು. ಮಗುವಿದು ಇವಾಗ ನಾವೊಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ, ಮನೆಗೆ ಹೋದ್ಮೇಲೆ ಮಗುವಿಗೆ ಇವಾಗ ಕೆಮ್ಮೆ ಅಂತ ಇಲ್ಲ ಅಂತ ಅವರವರಷ್ಟಿಗೆ ಸ್ಟಾಪ್ ಮಾಡ್ತಾರೆ. ಆ ಥರ ಇದ್ದಾಗ ಮತ್ತೆ ಒಂದು ಸ್ವಲ್ಪ ದಿನ ಬಿಟ್ಟು ಮತ್ತೆ ಜಾಸ್ತಿಯಾಗಿ ಅವರು ಎಮರ್ಜೆನ್ಸಿಗೆ ಕರ್ಕೊಂಡು ಬರ್ತಾರೆ. ಆ ಥರ ಆದಾಗ ಮಗುವಿಗೆ ತೊಂದರೆ ಜಾಸ್ತಿ ಆಗ್ತದೆ. ಸೊ ಮೇನ್ಲಿ ಇಟ್ಸ್ ಫಾರ್ ದ ಪೇರೆಂಟ್ಸ್. ಅದು ಇವಾಗ ಒಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದರೆ ಎಷ್ಟು ದಿನ ತಗೊಳ್ಬೇಕಂತ ಹೇಳಿದರೆ ಅದನ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು. ಮತ್ತು ಅದು ಟ್ರೀಟ್ಮೆಂಟ್ ಅವರಷ್ಟಿಗೆ ಸ್ಟಾಪ್ ಮಾಡೋಕ್ಕಿಂತ ಮುಂಚೆ ಡಾಕ್ಟರ್ಸ್ಗೆ ಬಂದು ತೋರಿಸಿ ಅವ್ರದ್ದು ರೆಸ್ಪಾನ್ಸ್ ಹೇಗಿದೆ ಅಂತ ನೋಡಿ ಕ್ರಮೇಣ ಸ್ಲೋಲಿ ಅದು ಡೋಸ್ ಕಮ್ಮಿ ಮಾಡಿ ಸ್ಟಾಪ್ ಮಾಡಿ ಹಾಗೆ ಪ್ರಾಕ್ಟೀಸ್ ಮಾಡಬೇಕು. ಮತ್ತೆ ಪದೇ ಪದೇ ಈ ಥರ ದಂಬು ಜಾಸ್ತಿ ಆಗಿ ಹಾಸ್ಪಿಟಲ್ಗೆ ಬಾರದಾಗೆ ಪ್ರಾಕ್ಟೀಸ್ ಮಾಡಬೇಕು. ಮತ್ತು ಅದೇ ಡೈರಿ ಎಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡಿ ಅದರ ಪ್ರಕಾರ ಅವರು ಫಾಲೋ ಮಾಡಬೇಕು. ಓಕೆ ಡಾಕ್ಟರ್, ಈಗ ಈ ಅಸ್ತಮಾದಿಂದ ಜೀವಕ್ಕೆ ಹಾನಿಯಾಗಿರುವಂತಹ ಏನಾದರೂ ಉದಾಹರಣೆಗಳಿವೆಯಾ, ಆ ಥರ ಆಗುತ್ತಾ ಅಂತ ಹೇಳಿ? ಎಸ್, ಕೆಲವೊಂದು ತೊಂದರೆಗಳು ಆಸ್ತಮದಲ್ಲಿ ಬರುವ ಚಾನ್ಸಸ್ ಇರ್ತದೆ. ಒಂದು ಮೇನ್ಲಿ ಏನಂದರೆ ಇವಾಗ ಅವರು ದಂಬು ಜಾಸ್ತಿ ಆದಾಗ ಅವರಿಗೆ ಉಸಿರಾಟ ನಾಳ ನಾನು ಹೇಳಿದೆಲ್ಲ, ಅದು ಯೂಶಲಿ ವೀಸಿಂಗ್ ಸೌಂಡ್ ಯಾಕೆ ಬರೋದಂದ್ರೆ ಅದು ನಮ್ಮದು ಶ್ವಾಸಕೋಶ ಸಪುರ ಆದಾಗ ಗಾಳಿಯ ಚಿಕ್ಕ ಜಾಗದಲ್ಲಿ ಹೋದಾಗ ಈ ಥರ ಹೈ ಪಿಚ್ಡ್ ಮ್ಯೂಸಿಕ್ ಸೌಂಡ್ ಥರ ಮಾಡ್ತದೆ, ವಿಸ್ಲಿಂಗ್ ಥರ. ಓಕೆ. ಸೊ ಅದು ಸಿವಿಯರ್ ತೀರಾ ಜಾಸ್ತಿ ಆದಾಗ ಕಂಪ್ಲೀಟ್ ಕ್ಲೋಸ್ ಆಗುವ ಚಾನ್ಸಸ್ ಇರ್ತದೆ. ಆ ಥರ ಆದಾಗ ಮಗುವಿಗೆ ಉಸಿರಾಡಲಿಕ್ಕೆ ಆಗಲ್ಲ. ಓಕೆ. ಸೊ ಆ ಟೈಮಲ್ಲಿ ಮಗುವಿದು ಜೀವಕ್ಕೆ ಅಪಾಯ ಬರುವ ಚಾನ್ಸಸ್ ಇರ್ತದೆ. ಸೊ ಈ ಥರ ಜಾಸ್ತಿ ಆಗದಾಗೆ ನೋಡಬೇಕು. ಫಸ್ಟೇ ಸ್ವಲ್ಪ ಏನಾದರೂ ಕೆಮ್ಮು ಶೀತ ಬಂದಾಗ ವೀಸಿಂಗ್ ಎಲ್ಲ ಇದ್ದರೆ ತಕ್ಷಣ ಡಾಕ್ಟರ್ಸ್ಗೆ ಹೋಗಿ ತೋರಿಸ್ಬೇಕು. ಆಮೇಲೆ ಆ ಥರ ಇದ್ದಾಗ ನಾವು ಮತ್ತೆ ಅಡ್ಮಿಟ್ ಮಾಡಿ ICU ಅಲ್ಲೆಲ್ಲ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. ಮತ್ತು ಕೆಲವೊಂದು ಆಸ್ತಮ ಜೊತೆ ತೊಂದರೆ ಬರುವ ಚಾನ್ಸಸ್ ಇರ್ತದೆ. ಅದು ಇನ್ಫೆಕ್ಷನ್ಸ್ ಹಾಗೆಲ್ಲ ಪದೇ ಪದೇ ಇನ್ಫೆಕ್ಷನ್ ಬರೋದು, ಆಸ್ತಮಾ ಇದ್ದವರಿಗೆ ಸ್ವಲ್ಪ ಇಮ್ಯುನಿಟಿ ಕಮ್ಮಿ ಆಗಿ ಅವರಿಗೆ ಮತ್ತೆ ಬೇರೆ ಇನ್ಫೆಕ್ಷನ್ಸ್ ಬರುವ ಚಾನ್ಸಸ್ ಎಲ್ಲ ಇರ್ತದೆ. ಸೊ ಅದನ್ನೆಲ್ಲ ಕೇರ್ಫುಲ್ ಆಗಿ ಇರಬೇಕು. ಪದೇ ಪದೇ ಎಕ್ಸಾಸರ್ಬೇಷನ್ಸ್ ಅಂತ ಹೇಳ್ತೀವಿ, ಅದು ಆಗದಾಗೆ ನೋಡಬೇಕು. ಕಂಟ್ರೋಲ್ಡ್ ಮೆಡಿಸಿನ್ಸ್ ಅಲ್ಲಿ ಇದ್ದರೆ ಏನು ತೊಂದರೆ ಆಗಲ್ಲ, ನಾರ್ಮಲ್ ಆಗಿ ಮಗು ಬೆಳೀತಾ ಹೋಗ್ತದೆ, ಏನು ತೊಂದರೆ ಇಲ್ಲದೆ ಹಾಗೆ. ಓಕೆ ಡಾಕ್ಟರ್, ಈಗ ನಮ್ಮ ಕಾರ್ಯಕ್ರಮದ ಕೊನೆಯ ಭಾಗವಾಗಿ ಏನಾದರೂ ಪೋಷಕರಿಗೆ ಒಂದು ಏನಾದರೂ ಮೆಸೇಜ್ ಹೇಳೋದಿದ್ರೆ ಈ ವಿಚಾರದ ಬಗ್ಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಕರೆಕ್ಟ್, ನಮ್ದು ಇವತ್ತು ಏನು ಮೇನ್ ಇದಂದರೆ ತಾಯಿಯಂದಿರು ತಂದೆಯಂದಿರೆಲ್ಲ ಮಗುವಿಗೆ ಏನಾದರೂ ಈ ಥರ ಸೌಂಡ್ ಬ್ರೀದಿಂಗ್ ಆದಾಗ ಸೌಂಡ್ ಇದ್ದರೆ ಅದನ್ನ ವೀಸಿಂಗ್ ಅಂತ ಫಸ್ಟ್ ಅಂದ್ಕೊಂಡು ಆಸ್ತಮಾ ಅಂತ ಅನ್ಕೋಬಾರ್ದು. ಫಸ್ಟ್ ನಾವು ನೋಡಬೇಕು ಅದು ವೀಸಿಂಗ ಬೇರೆ ಏನಾದರೂ ಸೌಂಡಾ ಅಂತ. ಅದಕ್ಕೋಸ್ಕರ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಚೆಕಪ್ ಮಾಡಿ. ಆಮೇಲೆ ಬೇರೆ ಏನಂದರೆ ಇವಾಗ ಮಗುವಿಗೆ ಆಸ್ತಮಾ ಥರ ಇದ್ದರೆ ಅದಕ್ಕೆ ಒಂದು
ಅವರೊಂದು ಡೈರಿ ಮಾಡಿ ಮನೆಯಲ್ಲಿ ಮೇಂಟೈನ್ ಮಾಡಬೇಕು. ಮಗುವಿಗೆ ಯಾವಾಗ ಈ ಥರ ಕೆಮ್ಮು ದಂಬು ಎಲ್ಲ ಬರ್ತದೆ, ಏನು ಎಕ್ಸ್ಪೋಜರ್ ಆದಾಗ ಜಾಸ್ತಿ ಆಗ್ತದೆ, ಅದನ್ನೆಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಮತ್ತೊಂದು ಏನಂದರೆ, ಅಕಸ್ಮಾತ್ ಇನ್ಹೇಲರ್ ಟ್ರೀಟ್ಮೆಂಟಲ್ಲಿ ಇದ್ದರೆ ಮಗು ಅದನ್ನ ಕರೆಕ್ಟ್ ಟೆಕ್ನಿಕ್ನ ಕಲ್ತ್ಕೊಂಡು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ರೆಗ್ಯುಲರ್ ಫಾಲೋಅಪ್ಸ್ಗೆ ಬಂದು ಪೇರೆಂಟ್ಸ್ ಮಗುನ ಡಾಕ್ಟರ್ಸಿಗೆ ತೋರಿಸ್ಬೇಕಾಗ್ತದೆ. ಸೊ ಓಕೆ ಡಾಕ್ಟರ್, ನಮ್ಮ ಈ ಒಂದು ಸಂಚಿಕೆಯಲ್ಲಿ ಒಂದು ಉತ್ತಮವಾದಂತಹ ಮಾಹಿತಿಯನ್ನು ನಮಗೂ ಕೂಡ ಆ್ಯಂಡ್ ಚಿಕ್ಕ ಮಕ್ಕಳ ಪೇರೆಂಟ್ಸ್ಗಳಿಗೂ ಕೊಟ್ಟಿದ್ದೀರಾ. ಸೊ ನಮ್ಮ ಅಭಿಮತ ಕಡೆಯಿಂದ ನಿಮಗೆ ಧನ್ಯವಾದ. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ ಟಿವಿ. ಇದು ಜನಮನದ ನಾಡಿಮಿಡಿತ. ನಮಸ್ಕಾರ.